ಅಮ್ಮ ಬಂದು ಚಿತ್ರರಂಗಕ್ಕೆ 60 ವರ್ಷ ಆಯಿತು ಅಂತಾರೆ. ನಾನು 59 ವರ್ಷ ಆಯಿತು. ಚಿತ್ರರಂಗಕ್ಕೆ 6 ತಿಂಗಳ ಮುಂಚೆ ಬಂದವರು ಅವರು. ಪ್ರಪಂಚಕ್ಕೆ 4 ವರ್ಷ ಮುಂಚೆ ಬಂದವರು ಅವರು. ತಾಯಿ, ಆ ತಾಯಿ ಭಾವನೆ, ಆ ತಾಯಿ ಹೃದಯ ಜಾನಪದ ಹತ್ರ ಹಾಗಿತ್ತು. ಹಾಡುಗಳು ಹಾಡಿದ್ರು ನಾನು ಎಲ್ಲೇ ಹೋಗಲಿ ನಾನು ನೋಡಿದಾಗ ಎಲ್ರಿಗೂ ಗೊತ್ತು, ಕರ್ನಾಟಕಕ್ಕೂ ಗೊತ್ತು, ನಾ ಮೆಚ್ಚಿದ ಹುಡುಗ ಬಾಪ ಎಲ್ಲಿದೆಯೋ ಅನ್ನೋದು. ಅವರ ಹಾಡಿನ ಪ್ರೋಗ್ರಾಮಲ್ಲಿ ನಾ ಎಲ್ಲರೂ ಕೂತಿದ್ದಾಗ ಆಕಾಶ ದೀಪವು ನೀನು ಕಂದ ಬಾಪ ಅನ್ನೋದು. ಆ ಕಂದ, ಆ ಹುಡುಗ ಆಯಿತು ಅಂದಾಗ ಆ ಪ್ರೀತಿ ವಿಶ್ವಾಸ ಅದೆಷ್ಟು ತುಂಬ್ತಾ ಇತ್ತು. ಕಳ್ಕೊಂಡಿದ್ದೀವಿ ಅನ್ನೋಕ್ಕಾಗಲ್ಲ. ಯಾಕಂದರೆ ಪ್ರತಿ ಕ್ಷಣ ಜ್ಞಾಪಕ ಬರ್ತಾ ಇರುತ್ತೆ. ಒಂದಂತೂ ನಿಜ, ನಾ ಏನೇ ಹೆಸರು ಮಾಡಿದ್ದು, ನನ್ನ ಸಿನಿಮಾಗಳಿಂದ ನನಗೆ ಆ ಹೆಸರು ಬಂದಿದೆ ನಿಜ. ನನಗೇನು ಟೈಟ್ಲ್ ಕೊಟ್ಟಿದ್ದಾರೋ ಜನ, ಆ ಟೈಟ್ಲಿಗೆ ಅಮ್ಮ ಬಾಲು ಇಬ್ಬರು ಕಾರಣರಾಗ್ತಾರೆ. ಅವ್ರ ಹಾಡಿಗೆ ನಾವು ಆ್ಯಕ್ಟೇ ಮಾಡಬೇಕಾಗಿರಲಿಲ್ಲ. ಹಿಂದೆ ಹಾಡು ಬರ್ತಾಯಿದ್ರೆ ಮುಖದಲ್ಲಿ ತಾನಾಗಿ ಎಕ್ಸ್ಪ್ರೆಷನ್ ಇರೋದು, ಆ ಥರ ಹಾಡಿರೋರು ಅವರು. ಆ್ಯಕ್ಟಿಂಗು ನಮಗೆ ತುಂಬ ಈಸಿ ಮಾಡಿಕೊಟ್ಟು ಅಮ್ಮ ಬಾಲು ಇಬ್ಬರು. ಎಷ್ಟು ಯಾವ ಹಾಡು ದುಃಖದ, ಸಂತೋಷದ, ರೊಮ್ಯಾಂಟಿಕ್ಕ ಯಾವುದೇ ಆಗಲಿ ಅದಕ್ಕೆ ತಕ್ಕ ಹಾಗೆ ಹಾಡ್ತಾ ಇರೋರು. ಇವತ್ತು ಆ ಹಾಡುಗಳು ಕೇಳ್ತಾ ಇದ್ದಾಗ ಸತ್ಯವಾದ ಮಾತು ಹೇಳ್ತೀನಿ, ನನ್ನ ಹಾಡು ನಾ ಕೇಳಿದಾಗ ನಾನು ಜ್ಞಾಪಕ ಬರೋಲ್ಲ. ನನಗೆ ಅಮ್ಮನ ಮುಖ ಜ್ಞಾಪಕ ಬರುತ್ತೆ, ಬಾಲು ಮುಖ ಜ್ಞಾಪಕ ಬರುತ್ತೆ, ಹಾಡುವಾಗ ಅವ್ರು ಹೇಗೆ ಹಾಡ್ತಿದ್ರು ಅದೇ ಜ್ಞಾಪಕ ಬರುತ್ತೆ. ಅಮ್ಮ ಮೈಸೂರಿಗೆ ಬಂದಿದ್ದಾರೆ, ನೋಡಬೇಕಾಗುತ್ತಲ್ಲ ಕಂದ ಅಂತ ನನಗೆ ಫೋನ್ ಮಾಡಿದಾಗ ಆದಷ್ಟು ಬೇಗ ಬರ್ತೀನಮ್ಮ ಅಂತ ಹೇಳಿದೆ. ಹುಡುಗರು ತಪ್ಪು ಮಾಡ್ತಾರೆ. ಅಮ್ಮ ಕೇಳಿದಾಗ ಬಂದ್ಬಿಡ್ಬೇಕಾಗಿತ್ತು, ಅಮ್ಮನ ನೋಡ್ಬೋದಾಗಿತ್ತು, ಮಾತಾಡ್ಬೋದಾಗಿತ್ತು. ನಾ ಏನು ಪ್ರೀತಿ ಬರ್ತೀನಿ ಅಂತ ಇದೆ. ಆದರೆ ಇವತ್ತು ಹೀಗೆ ಬರಬೇಕಾಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಅಮ್ಮ ಎಲ್ಲೇ ಇರಲಿ, ಹೇಗೆ ಇರಲಿ, ಎಂದೆಂದಿಗೂ ನಮ್ಮ ನೆನಪಲ್ಲಿ, ನಮ್ಮ ಹೃದಯದಲ್ಲಿ, ನಮ್ಮ ಮನಸ್ಸಿನಲ್ಲಿ ಚಿರಸ್ಥಾಯಿಯಾಗಿರ್ತಾರೆ. ಅಮ್ಮನ ಆತ್ಮಕ್ಕೆ ಶಾಂತಿ ಕೊಡ್ತೀನಿ. ಯಾಕೆಂದರೆ ಆ ಆತ್ಮ ಎಲ್ಲೇ ಇದ್ದರೂ ನಾವು ಚೆನ್ನಾಗಿರಿ ಅಂತ ಆಶೀರ್ವಾದ ಮಾಡ್ತಾ ಇರ್ತಾರಲ್ಲ, ಅದಕ್ಕೆ ಆಶೀರ್ವಾದ ಮಾಡೋಕ್ಕೆ